ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ತಾಂತ್ರಿಕವಾಗಿ ಬೆಳೆಯುತ್ತಿರುವ ಇಂದಿನ ಯುಗದಲ್ಲಿ ಮಕ್ಕಳು ಅಂಕ ಗಳಿಸುವ ಯಂತ್ರಗಳಾಗಿ ಬೆಳೆಯುತ್ತಿದ್ದಾರೆ. ಇಂತಹ ಮೇಳಗಳು ಮಕ್ಕಳ ಬೆಳವಣಿಗೆಗೆ ಪೂರಕವಾಗಿರುತ್ತದೆ ಎಂದು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಮಂಜೇಶ್ ಹೇಳಿದ್ದಾರೆ. ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ ಆಶ್ರಯದಲ್ಲಿ ಕುಶಾಲನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆಯಲ್ಲಿ ನಡೆದ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ರಂಗೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಕ್ಷರಾಭ್ಯಾಸ ಇದ್ದರೆ ಸಾಲದು, ಜೊತೆಗೆ ಜ್ಞಾನದ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಂತದಲ್ಲೇ ಮಕ್ಕಳಿಗೆ ವಿಜ್ಞಾನದ ಶಿಕ್ಷಣ ಬಗ್ಗೆ ಅಭಿರುಚಿ ಬೆಳೆಸುವುದು ಅವಶ್ಯಕವಾಗಿದೆ ಎಂದರು. ಶಾಲೆಯ ಉಪಪ್ರಾಂಶುಪಾಲ ಪರಮೇಶ್ವರಪ್ಪ, ಡಯಟ್ನ ಉಪನ್ಯಾಸಕಿ ಪುಷ್ಪ, CRP ವಿಶ್ವನಾಥ್, SDMC ಅಧ್ಯಕ್ಷೆ ಶ್ರುತಿ, ಸದಸ್ಯೆ ನಮೃತ, ಹಳೆ ವಿದ್ಯಾರ್ಥಿ ಟ್ರಸ್ಟ್ ಸಂಘದ ಅಧ್ಯಕ್ಷ ಶಿವರಾಜ್, ಪ್ರಧಾನ ಕಾರ್ಯದರ್ಶಿ ಆದಂ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಇದು ಕರೆಕ್ಟಾಗಿ ಹೇಳ್ಬೋದು. ಇವತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಶಾಲನಗರ ಪ್ರೌಢಶಾಲಾ ವಿಭಾಗ ಇಲ್ಲಿ ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಎಲ್ಲ ತರಗತಿಯ ಮಕ್ಕಳು 8ರಿಂದ 10ನೇ ತರಗತಿಯ ಮಕ್ಕಳು ಸರಳವಾದ ಪ್ರಯೋಗಗಳನ್ನು ಅದರ ತತ್ವಕ್ಕೆ ಅನುಸಾರವಾಗಿ ಬಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಏನಿವತ್ತು ಮಕ್ಕಳ ಕಲರವ ಕಾರ್ಯಕ್ರಮದ ಪ್ರಯುಕ್ತ ವಿಜ್ಞಾನ ವಸ್ತು ಪ್ರದರ್ಶನ ನಡೀತಾ ಇದೆಯೋ ಅದರಲ್ಲಿ ವಿವಿಧ ಶಾಲೆಗಳಿಂದ ಬಂದಂಥ ಮಕ್ಕಳಿಗೆ ಪ್ರಯೋಗಗಳನ್ನ ಮಾಡುವಂಥದ್ದು, ಅವರು ಮಾಡಿರುವಂಥ ಮಾಡೆಲ್ಗಳನ್ನ ಪರಿಚಯ ಮಾಡುವಂಥದ್ದು, ಯಾವ ತತ್ವದ ಮೇಲೆ ಈ ಪ್ರಯೋಗ ನಡೆಯುತ್ತೆ, ಯಾವ ತತ್ವದ ಮೇಲೆ ಈ ವಸ್ತುಗಳು ಕೆಲಸ ಮಾಡುತ್ತೆ ಅನ್ನೋದನ್ನು ತುಂಬ ಅದ್ಭುತವಾಗಿ ಮಕ್ಕಳು ವಿಜ್ಞಾನದ ಮೂಲಭೂತ ಅಂಶಗಳೊಂದಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಬಂದಂಥ ಮಕ್ಕಳು ಸಹ ವಿಜ್ಞಾನದ ಪ್ರಯೋಗಗಳನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ. ಈ ಮಕ್ಕಳು ಇಷ್ಟು ಸಣ್ಣ ವಯಸ್ಸಿನಲ್ಲಿ ವಿಜ್ಞಾನದ ತತ್ವಗಳನ್ನ ತಿಳ್ಕೊಂಡು ಆ ಪ್ರಯೋಗಗಳನ್ನ ವಿವರಣೆಯನ್ನು ಕೊಡ್ತಾರೆ. ನಮಸ್ಕಾರ. ಈ ದಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕುಶಾಲನಗರ ಕೊಡಗು ಜಿಲ್ಲೆ ಇಲ್ಲಿ ಒಂದು ಮಕ್ಕಳ ಕಲರವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನ ಮತ್ತು ರಂಗೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳಿದರೆ ನಮ್ಮ ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು, ಮತ್ತು ಈ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಕಲೆ ಮತ್ತು ಸಾಂಸ್ಕೃತಿಕ ಸಾಹಿತ್ಯ ಇವುಗಳ ಬಗ್ಗೆ ಜ್ಞಾನವನ್ನು ರೂಢಿಸ್ತಕ್ಕಂಥದ್ದಾಗಿದೆ.
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ 20 ಪ್ರಾಥಮಿಕ ಶಾಲೆಗಳ ಮಕ್ಕಳನ್ನ ಆಹ್ವಾನಿಸಿದ್ದೀವಿ. ಅವರೆಲ್ಲರೂ ಸಹ ಈ ಒಂದು ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತೆ ಎಲ್ಲ ವಿಜ್ಞಾನ ಕೊಡಗು ವಿಶ್ವವಿದ್ಯಾನಿಲಯವೊಂದ ಮುಚ್ಚುವ ಪ್ರಯತ್ನ ಮಾಡಿದರೆ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ವಕೀಲ ಸೋಮಲೋಕನಾಥ್ ಹೇಳಿದ್ದಾರೆ. ವಿರಾಜಪೇಟೆಯಲ್ಲಿ ನಾಗರಿಕರ ಹೋರಾಟ ಸಮಿತಿ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸರ್ಕಾರ ವಿಶ್ವವಿದ್ಯಾನಿಲಯವೊಂದ ಮುಂದುವರಿಸಲು ಅವರ ಬಳಿ ಹಣ ಇಲ್ಲದೆ ದಿವಾಳಿಯಾಗಿದೆ ಹಾಗೂ ಖಜಾನೆ ಖಾಲಿಯಾಗಿದೆ ಎಂದರು. ಸಂಸ್ಥೆಯಿಂದ ಮುಚ್ಚುವ ಪ್ರಯತ್ನ ಮಾಡಿದರೆ ಸರ್ಕಾರದ ವಿರುದ್ಧ ಕೊಡಗಿನಾದ್ಯಂತ ವಿವಿಧ ಸಂಘಗಳ ಜೊತೆ ಸೇರಿ ಉಗ್ರ ಹೋರಾಟವನ್ನು ನಡೆಸಲಾಗುತ್ತೆ ಎಂದರು. ವಿಶ್ವವಿದ್ಯಾಲಯವನ್ನು ರದ್ದು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಚಿಂತಿಸ್ತಾ ಇದೆ ಅಂಥೇಳಿ ತಿಳಿದುಬಂದಿದೆ. ಅದನ್ನು ರದ್ದು ಮಾಡುವುದನ್ನು ನಾವು ನಾಗರಿಕ ಸಮಿತಿ ಸಹ ನಾವು ಅದನ್ನು ವಿರೋಧಿಸ್ತೇವೆ. ಮತ್ತು ಯಾಕೆ ವಿರೋಧಿಸ್ತೇವೆ ಅದರ ಬಗ್ಗೆ ಹೆಚ್ಚಿನ ವಿವರವನ್ನು ನಮ್ಮ ಪ್ರಮುಖರಾದಂತಹ ಸೋಮಲೋಕನಾಥ್ ಅವರು ಈಗ ನಿಮಗೆ ವಿವರಿಸುತ್ತಿದ್ದಾರೆ. ಗೋಷ್ಠಿಯಲ್ಲಿ ನನ್ನೊಂದಿಗೆ ನಮ್ಮ ನಾಗರಿಕ ಸಮಿತಿಯಂತಹ ಯಾವ ಪ್ರಮುಖರಾದಂತಹ ಸೋಮಲೋಕನಾಥ್ ವಕೀಲರಿದ್ದಾರೆ. ನಮ್ಮ ಮತ್ತೊಬ್ಬ ಪ್ರಮುಖರಾದಂತಹ ಸುದೀಪ್ ಅವರಿದ್ದಾರೆ. ಹಿರಿಯ ವೈದ್ಯರು ಹಾಗೂ ನಾಗರಿಕ ಹೋರಾಟ ಸಮಿತಿಯ ಸದಸ್ಯರಾದ ಡಾಕ್ಟರ್ ದುರ್ಗಾಪ್ರಸಾದ್ ಮಾತನಾಡಿ, ಹಿಂದೆ ಇದ್ದಂತಹ ಸರ್ಕಾರ ಕೊಡಗಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಮೊದಲ ಬಾರಿಗೆ 2010ರಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಅನುಮೋದನೆ ನೀಡಿತ್ತು. ನಂತರ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಆದರೆ ಪ್ರಸ್ತುತ ಸರ್ಕಾರ ಇದನ್ನು ಮುಂದುವರಿಸಿಕೊಂಡು ಹೋಗುವಂತೆ ಮನವಿ ಮಾಡಿದರು. ಈ ಸಂದರ್ಭ ನಾಗರಿಕ ಸಮಿತಿಯ ಶಫೀರ್ ಪಾಲ್ಗೊಂಡಿದ್ದರು. ಆಡಳಿತ ವ್ಯವಸ್ಥೆ ಹೇಗಿದೆ ಅಂದರೆ 2010ರಲ್ಲಿ ಕೊಡಗು ವಿಶ್ವವಿದ್ಯಾಲಯಕ್ಕೆ ಶಿಲಾನ್ಯಾಸ ಆಗುತ್ತೆ. 2014ನೇ ಇಸ್ವಿನಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪ್ರಾರಂಭಿಸ್ತಾರೆ. ಈ ಎರಡು ಈವೆಂಟ್ಗಳ ನಡೆದ ನಂತರ ವಿಶ್ವವಿದ್ಯಾಲಯದ ಆಡಳಿತ ವರ್ಗ ಚೆನ್ನಾಗಿ ವ್ಯವಸ್ಥಿತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಈ ನಿರ್ವಹಿಸ್ತಿರುವಂಥ ಸಂದರ್ಭದಲ್ಲಿ ಇಂದಿನ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಂಗೆ ಕೊಡಗಿನ ವಿಶ್ವವಿದ್ಯಾಲಯವನ್ನು ಮುಚ್ಚೋದಕ್ಕೆ ಏನೇನು ಕ್ರಮಗಳನ್ನು ತಗೋಬೇಕು ಅದ್ರ ಬಗ್ಗೆ ಕಾರ್ಯಪ್ರವೃತ್ತವಾಗಿದೆ. ಯಾತಕ್ಕೆ ಇವರು ಮುಚ್ಚುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸರಿಯಾದ ಕಾರಣಗಳಿಲ್ಲ. ಮೇಲ್ನೋಟಕ್ಕೆ ಕಂಡು ಬರೋದೇನು ಅಂದರೆ ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ ಅಂತ. ಖಜಾನೆ ಖಾಲಿಯಾಗಿದೆ ಅಂದ್ಬಿಟ್ಟಿದ್ದೇನೆ ರಾಜಕಾರಣಿಗಳು ಅವರು ಭತ್ಯೆ ಏನು ತಗೊಳ್ಳದೆ ಬಿಡ್ತಾ ಇಲ್ಲ. ರಾಜಕಾರಣಿಗಳಿಗೆ ಪೆನ್ಷನ್ ಏನು ನಿಂತಿಲ್ಲ. ರಾಜಕಾರಣಿಗಳಿಗೆ ಏನೇನು ಸೌಲಭ್ಯಗಳು ಬೇಕೋ ಅದನ್ನು ತಗೊಳ್ಳದೆ ಏನು ನಿಲ್ಲಿಸಿಲ್ಲ. ಅಭಿವೃದ್ಧಿ ಅನ್ನೋ ಮಾತನ್ನ ಜನಪ್ರತಿನಿಧಿಗಳು ಬಾಯಿನಲ್ಲಿ ಹೇಳಿ ವಿಶ್ವವಿದ್ಯಾಲಯವನ್ನು ಬಾಗ್ಲು ಹಾಕ್ತೀನಿ ಅನ್ನೋದೇ ಇವರು ಅಭಿವೃದ್ಧಿ ಅನ್ನಂಗಿದ್ರೆ ಇವರು ಯಾವ ರೀತಿ ಆಡಳಿತ ನಡೆಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗುತ್ತೆ. ಕರ್ನಾಟಕ ಜಾನಪದ ಅಕಾಡೆಮಿ ಮತ್ತು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಸಂಯುಕ್ತಾಶ್ರಯದಲ್ಲಿ ಫೆಬ್ರವರಿ 24ರಂದು ಕಾಲೇಜು ಸಭಾಂಗಣದಲ್ಲಿ ಕೊಡಗು ಜಾನಪದ ಬೆಡಗು ಜಾನಪದ ನಡೆ ವಿದ್ಯಾರ್ಥಿಗಳ ಕಡೆ ಎನ್ನುವ ವಿಶಿಷ್ಟ ಕಾರ್ಯಕ್ರಮ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಾಧ್ಯಾಪಕ ಡಾಕ್ಟರ್ ಕಾವೇರಿ ಪ್ರಕಾಶ್, ಜಾನಪದ ಎನ್ನುವುದು ಸಾಹಿತ್ಯದ ಮೂಲಬೇರು. ಇಂತಹ ಅಮೂಲ್ಯ ಜಾನಪದ ಸಂಸ್ಕೃತಿ ಪರಂಪರೆಗಳು ತಲೆತಲಾಂತರಗಳಿಂದ ಹರಿದು ಬಂದಿದ್ದು, ಇದನ್ನು ಯುವ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಅಂದು ಬೆಳಿಗ್ಗೆ 10 ಗಂಟೆಗೆ ಕೊಡಗು ಜಾನಪದ ಬೆಡಗು ಕಾರ್ಯಕ್ರಮವನ್ನು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾದ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯಿಂದ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟೇಶ್ ಪ್ರಸನ್ನ ಪಿಕೆ ವಹಿಸಲಿದ್ದಾರೆಂದರು. ಕನ್ನಡ ಉಪನ್ಯಾಸಕ ಡಾಕ್ಟರ್ ಮೋಹನ್ ಕುಮಾರ್ ಮಾತನಾಡಿ,
ಕೊಡಗಿನ ಸಾಂಪ್ರದಾಯಿಕ ಊಟೋಪಚಾರಗಳು ವಿಷಯ ಕುರಿತು ಡಾಕ್ಟರ್ ಕಾವೇರಿ ಪ್ರಕಾಶ್ ಮತ್ತು ಬುಡಕಟ್ಟು ಸಂಸ್ಕೃತಿಯಲ್ಲಿ ಕುಡಿಯರ ವಿಷಯದ ಕುರಿತು ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಕುಡಿಯರ ಮುತ್ತಪ್ಪ ಅವರು ವಿಷಯ ಮಂಡನೆ ಮಾಡಲಿದ್ದಾರೆಂದರು. ಗೋಷ್ಠಿಯಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಚೈತ್ರ ಎಸ್ಜಿ, ಕಾಲೇಜು ವಿದ್ಯಾರ್ಥಿ ಸಂಘದ ವಿಷ್ಣು, ಪ್ರಿಯಾ, ಯೋಗೇಶ್ ಮತ್ತು ಸುಫಾನ ಪಾಲ್ಗೊಂಡಿದ್ದರು. 24/2/2025 ಬೆಳಗ್ಗೆ 10:30 ಗಂಟೆಗೆ ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿ, ಕನ್ನಡ ವಿಭಾಗ ಕೊಡಗು ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕೊಡಗು ಜಾನಪದ ಬೆಳಕು ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕರಾಗಿದ್ದಾರೆ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಡಾಕ್ಟರ್ ಕಾವೇರಿ ಪ್ರಕಾಶ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿ. ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿ, ಕನ್ನಡ ವಿಭಾಗದ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 24/2/2025 ಸೋಮವಾರ ಬೆಳಗ್ಗೆ 10:30 ಗಂಟೆಗೆ ಕೊಡಗು ಜಾನಪದ ಬೆಳಗು, ಜಾನಪದದ ನಡೆ ವಿದ್ಯಾರ್ಥಿಗಳ ಕಡೆ ಎಂಬ ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜಾನಪದ ಸಾಹಿತ್ಯದ ಮೂಲ ಪ್ರಕಾರ ಎಲ್ಲದರ ತಾಯಿದೇರು. ನಮ್ಮ ಹುಟ್ಟಿನೊಂದಿಗೆ ಜಾನಪದದ ಎಲ್ಲ ಆಚಾರ ವಿಚಾರಗಳು, ಸಂಸ್ಕೃತಿ ಹುಟ್ಟಿಕೊಂಡಿದೆ. ನಮ್ಮ ಕೊಡಗು ಕೇವಲ ಪ್ರಾಕೃತಿಕ ವೈವಿಧ್ಯಕ್ಕಷ್ಟೇ ಪ್ರಸಿದ್ಧವಾಗಿಲ್ಲ. ಇಲ್ಲಿರುವಂತಹ ಆಹಾರ ಆಗಿರ್ಬೋದು, ಇಲ್ಲಿರುವ ಸಂಪ್ರದಾಯಗಳೊಂದಿಗೆ ಹೀಗೆ ಜನಪದ ಅನ್ನುವಂಥದ್ದು ಕೊಡಗಿನ ಮಣ್ಣಿನಲ್ಲಿ ಸೇರ್ಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಈ ಒಂದು ನಮ್ಮ ಕಾರ್ಯಕ್ರಮದ ಒಳಗಡೆ ವಿಚಾರ ಸಂಕಿರಣಗಳಿರ್ತವೆ, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರ್ತವೆ. ಮೊದಲಿಗೆ ಇಲ್ಲಿ ಕೆಲವು ವಿಚಾರಗಳು ಕೊಡಗಿನಲ್ಲಿರುವಂತಹ ಜನಪದ ಊಟಗಳ ಬಗ್ಗೆ, ಇವುಗಳನ್ನೆಲ್ಲ ಒಂದು ವಿಷಯವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸುವಂತಹ ಕಾರ್ಯಕ್ರಮಗಳು ಇರ್ತದೆ. ಆ ಒಂದು ವೀಕ್ನಲ್ಲಿ ವಿಚಾರ ಸಂಕಿರಣವನ್ನು ಏರ್ಪಡಿಸಿರ್ತೀವಿ. ವಿಷಯ ಕೊಡಗಿನ ಸಾಂಪ್ರದಾಯಿಕ ಊಟೋಪಚಾರಗಳು ಅಂತೇಳಿ. ಈ ವಿಚಾರವಾಗಿ ಡಾಕ್ಟರ್ ಕಾವೇರಿ ಪ್ರಕಾಶ್, ಕನ್ನಡ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿ, ಇವರು ತಮ್ಮ ವಿಚಾರಗಳನ್ನು ಈ ಒಂದು ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್, ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure, hair cutting, hair coloring, hair smoothing, advanced waxing. ಫೆಸ್ಟಿವಲ್ ಸ್ಪೆಷಲ್ ಆಫರ್ 25% ಡಿಸ್ಕೌಂಟ್. ನಿಮ್ಮ ತ್ವಚೆಯ ಕಾಂತಿಯುತ ಹೊಳಪಿಗಾಗಿ, ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗಾಗಿಯೂ ಆರಂಭಗೊಂಡಿರುವ ಸಲೂನ್ ಶೇಡ್ಸ್ ಫ್ಯಾಮಿಲಿ ಸಲೂನ್. ಹಬ್ಬಗಳ ಪ್ರಯುಕ್ತ 25% ವಿಶೇಷ ರಿಯಾಯಿತಿ. ವಿಸಿಟ್ ಟುಡೇ ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್, ನಿಯರ್ ರಿಲಯನ್ಸ್ ಟ್ರೆಂಡ್ಸ್, Food Center Shopping Mall near Old Private Bus Stand, Madikeri. Call for appointment 6360153611. Shades Family Saloon, Madikeri. ಪ್ರೀತಿಯ ಸಂಕೇತ
ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. SLV Promax, SLV Corn Mix and Corn Products, Kushalnagar. German technology, solid cement blocks, interlocking paver blocks, RMC and boom pumps, MSAT, all types of jelly stones and building materials. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ, ಕಾಂಪ್ಲೆಕ್ಸ್ ಮಳಿಗೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ಬೃಹತ್ ಕಟ್ಟಡಗಳ ನಿರ್ಮಾಣಕ್ಕೆ ಬೇಕಾಗುವ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ಸದೃಢ ಕಟ್ಟಡಗಳ ಉತ್ತಮ ವಿನ್ಯಾಸಕ್ಕೆ ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಪಾರ್ಕ್ಗಳಿಗೆ, ಕಾಫಿ ಡ್ರೈಯಿಂಗ್ ಯಾರ್ಡ್ಗಳಿಗೆ, ಮನೆಗಳ ಅಂಗಳಕ್ಕೆ ಹಾಸಲು ಇಂಟರ್ಲಾಕ್ ಪೇವರ್ಸ್, ಎತ್ತರದ ಬೃಹತ್ ಕಟ್ಟಡಗಳ ಕಾಂಕ್ರೀಟ್ ಕಾಮಗಾರಿಗಳಿಗೆ ಅಗ್ರ ಗುಣಮಟ್ಟದ ರೆಡಿ ಮಿಕ್ಸ್ ಕಾಂಕ್ರೀಟ್ ರೂಮ್ಗಳು, ಕಾಮಗಾರಿಗಳಿಗೆ ಬೇಕಾಗುವ ಎಂಸ್ಯಾಂಡ್ ಸೇರಿದಂತೆ ಎಲ್ಲಾ ಕಟ್ಟಡ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ನಿಮ್ಮ ಸಮಯಕ್ಕೆ ಲಭ್ಯ. ಎಲ್ಲಾ ಮಾದರಿಯ ಜಲ್ಲಿಕದಗಳು, ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಇಂಟರ್ಲಾಕ್ ಬ್ಲಾಕ್ಸ್, ಎಂಸ್ಯಾಂಡ್ ಮತ್ತಿತರ ಕಟ್ಟಡ ಸಾಮಗ್ರಿಗಳು ಶೀಘ್ರದಲ್ಲೇ ಕಾಮಗಾರಿ ನಡೆಯುವ ಸ್ಥಳಕ್ಕೆ ತಲುಪಿಸಲಾಗುವುದು. ಜರ್ಮನ್ ತಂತ್ರಜ್ಞಾನ ಹೈಟೆಕ್ ಯಂತ್ರೋಪಕರಣಗಳಿಂದ ಕಡಿಮೆ ಅವಧಿಯಲ್ಲಿ ಆಧುನಿಕ ವಿನ್ಯಾಸದ ಸದೃಢ ಕಟ್ಟಡಗಳ ನಿರ್ಮಾಣ. ನುರಿತ ತಜ್ಞರಿಂದ ಆಧುನಿಕ ವಿನ್ಯಾಸದ ಪರಿಪೂರ್ಣ ಕಾಮಗಾರಿಗಳಿಗಾಗಿ ಭೇಟಿ ನೀಡಿ. SLV Promax, SLV Corn Mix and Corn Products, Kushalnagar. Contact 9632927377, 9606990080. SLV Promax, Corn Mix and Corn Products, Kushalnagar. ಮಹದೇವರ ವಾರ್ಷಿಕ ಮಹೋತ್ಸವ ವಿರಾಜಪೇಟೆಯ 40 ಕ್ಲುವಿನಲ್ಲಿ 2 ದಿನಗಳ ಕಾಲ ಯಶಸ್ವಿಯಾಗಿ ನಡೆಯಿತು. ಬೋಂದ 300ಕ್ಕ ಸದಸ್ಯರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. 2 ದಿನಗಳ ಕಾಲ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು. ಪುರಾತನ ಕಾಲದಿಂದಲೂ ನಡೆದುಕೊಂಡು ಬರ್ತಾ ಇರುವ ಆಚರಣೆ ಇದಾಗಿದ್ದು, ಅಂಬತ್ತಿ ನಾಡದೇವರ ದೇವಾಲಯ ಕೂಡ ಆಗಿದೆ. ವಿಧಾನ ಪರಿಷತ್ನ ಸದಸ್ಯರಾದ ಮಂಡ್ಯಪಂಡ ಸುಜಾ ಕುಶಾಲಪ್ಪ ದೇವರಿಗೆ ದೇವಾಲಯ ಆಡಳಿತ ಮಂಡಳಿ ವತಿಯಿಂದ ವಿಶೇಷ ಪೂಜೆ ಹಾಗೂ ಸನ್ಮಾನ ಮಾಡಲಾಯಿತು. ದೇವಾಲಯದ ಅಧ್ಯಕ್ಷರಾದ ಚಿಲ್ಲವಂಡ ಕಾವೇರಪ್ಪ, ಮುಖಂಡ ನವೀನ್, ಕಾರ್ಯದರ್ಶಿ ಅಲ್ಲಪ್ಪಿರ ಕಾರಿಯಪ್ಪ, ದೇವಾಲಯ ಆಡಳಿತ ಮಂಡಳಿಯ ಸದಸ್ಯರಾದ ಮುಖಂಡ ಸಂಪತ್, ಅರುಣ, ದೇವಾಲಯ ತಕ್ಕ ಮುಖ್ಯಸ್ಥರಾದ ಶಂಕರಿ ಕಾಳಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.
ಸುಮತಿನಾಡು ದೇವಸ್ಥಾನ ಇದೆ. ಪಂಡು ಇದು ಸೋಳರ ಕಾಲത്ത് ಸ್ಥಾಪನೆ ಐತೆ. ಇದು ಶಿಥಿಲಾವಸ್ಥೆಗೆ ಬಂದಿದ್ದು. ಆ ಪ್ರಕಾರ ನಂಗೆ 2006 ಇಸ್ವಿಲಿ ಈ ಒಂದು ಜೀರ್ಣೋದ್ಧಾರ ಮಾಡೋಣ ಮನಗಂಡಿದ್ದು ನಂಗೆ ಮೊದಲ ಎಲ್ಲ ಸರ್ವ ಜನಾಂಗ ನಂಗೆ ಕುರಿತು ಜೀರ್ಣೋದ್ಧಾರ ಭಾಷೆ. ಅದೇ ಪ್ರಕಾರ ನನಗೆ ಈಗ ಇದು ನಂಗಡ ವಾಸಿ 10ನೇ ಕಾಲದ ನಮ್ಮೇಲೆ ನಂಗೆ ನಡೆಸಿರೋದು. ನಂಗಡ ಈ ಒಕ್ಕತ್ರ ಕುಂಜಿ ನಂಗಡ ಕೊಡಗು ಜಿಲ್ಲೆಯ MLC ಆಯ್ತು, ವಿಧಾನ ಪರಿಷತ್ ಸದಸ್ಯ ಆಯ್ತು. ಈ ಒಕ್ಕತ್ತ ಮಂಡ್ಯಪುರ ಒಕ್ಕತ್ತರೆ ಇದು ತಕ್ಕಾನೆ. ಅದೇ ಮಂಡ್ಯಪುರ ಬಂದು ನಿಂತಿತ್ತು. ನಂಗೆ ಭಾರಿ ಸಂತೋಷ ಆಯ್ತು. ಅದೇ ಪ್ರಕಾರ ಹಂಗೆ MLC ವಿಧಾನ ಪರಿಷತ್ ಸದಸ್ಯ ಆಯ್ತು. ಎಷ್ಟು ಕೆಲಸ ಮಾಡಿರ್ಬೋದು. ಹಂಗೆ ಆ ಈಶ್ವರ ನಂಗಡ ಆ ಈಶ್ವರ ಪತ್ರಗಳ ಮಾಗಣಪತಿ ಶಾಸ್ತಾವು ದುರ್ಗಾಪರಮೇಶ್ವರಿ ಸದಾಶಿವಾಯ ಸಮರ್ಪಯಾಮಿ ಅನೇನ आर्द्रनक्षत्रे सर्वारिष्टशान्त्यर्थं पार्वतीनामधेय धनिष्ठानक्षत्रे सर्वारिष्टशान्त्यर्थं निर्मयनामधेय अश्लेषनक्षत्रे सर्वारिष्टशान्त्यर्थं ज्येष्ठनक्षत्रे दियानामधेयस्य सर्वारिष्टशान्त्यर्थं उत्तपनामधेयं वृषिनामनक्षत्रे वृषभाशोजातस्य सर्वारिष्टशान्त्यर्थम् अंशिकनामधेय पुष्यनक्षत्रे सर्वारिष्टशान्त्यर्थं पुन्नपनामधेयस्तानक्षत्रे सर्वारिष्टशान्त्यर्थं सहकुटुम्बानां क्षेमस्थैर्यवीर्यविजयायोग्यैश्वर्याभिवृद्ध्यर्थं धर्मार्थकामोक्षाख्या चतुर्विधफलपुरुषार्थसिद्ध्यर्थं श्रीमहादेवसन्निधौ यथाशक्तिपूजां कर्म करिष्ये. ಮಹಾದೇವದೇವರು ಸಂಪೂರ್ಣ ಸ್ವೀಕರಿಸಿರುವಂತಹ ಕಷ್ಟನಷ್ಟಗಳನ್ನೆಲ್ಲ ಮಾಡಿಕೊಳ್ಳುವಂತಹ ಎಲ್ಲ ಕಾರ್ಯಗಳನ್ನು ಕಾರ್ಯಸಾಧನೆಯನ್ನು ಮಾಡಿಕೊಟ್ಟು ನಿಮ್ಮ ವರ್ಚಸ್ಸು ಲೋಕಕ್ಕೆ ಬೆಳಗುವಂತೆ ಆ ಮಹಾದೇವನ ಅನುಗ್ರಹಿಸಿಕೊಂಡು ಕಾಪಾಡಿಕೊಂಡು ಮಾಡುವಂತಹ ನಂಗಡ ಬಾಂಧ ಮುಗರೊಕ್ಕತ್ರ ಪೇರಿಯಂಗಳು ನಂಗಡ ಆಡಳಿತ ಮಂಡಳಿಯಿಂದ ಆಚೆ ಮಣ್ಣ ಇಲ್ಲಿ ಇದೇ ನಾಡುಗೂ ಕೂಡ ಹಿಂಗ ಅಂದನೆ ಐತೆ ಬೆಂದು ಅನ್ನಲೆ ಹಿಂಗ ನಂಗಡ ಹಿಂಗಳೆ ಜ್ಞಾನ ಮಾಡಿಯಂಡು ನಂಗಡ ಮಾಚಿ ಸ್ವಾಗತ ವೈದಲ್ಲಿ ನಂಗಡ ಕೊಡಗು ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯ ಅಂತ ನಂಗಡ ನೆರೆ ಮುಖಾರ ನಂಗಡ ಆತ್ಮೀಯವಾದಂಥ ಸುಲಭ ಸಫಲಗಳ ನಂಗಡ ಬಾಂಧ ಮುಂದಿರಕ್ಕರ ಈಶ್ವರ ದಾಸಂತರ ತಕ್ಕನ ಅಂತ ಮಂಡ್ಯಕೊಂಡ ಕಾಳಪಣೆಗಳೇ ಅಭಿವೃದ್ಧಿಯನ್ನು ನಾಯನುಂಡೆ ದೇವಸ್ಥಾನ ಅಭಿವೃದ್ಧಿ ಆಪಕ್ಕೆ ಅದನ್ನು ಅಭಿವೃದ್ಧಿ ಮಾಡೋಂಗೆ ಎಲ್ಲ ಥರ ಧನ ಸಹಾಯ ಬಂದು ಈ ಧನ ಸಹಾಯತನ ಎಲ್ಲ ನಡ್ತಾವಪ್ಪ ಅಂತ ಅವರು ರೂಪುರೇಷೆ ಮಾಡಿದ್ದು ನನಗೆ ಇಂದು ಗಿಡ ನಡಪ ಕಾರ್ಯಕ್ರಮ ಅಂತ ಒಂದು ಬೆಚ್ಚಂತೆ ಆ್ಯಂಡ್ ಉದ್ದೇಶ ಎಂತ ಅಂತಂಗೆ ನನಗೆ ಇಲ್ಲಿ ದೇವಸ್ಥಾನದಲ್ಲಿ ನಿಂಗೆ ನೋಟಿನಲ್ಲಿರೋ ಸುಮಾರು ತೋಟ ಮಾಡಿತ್ತು, ಕಾಫಿ ತೋಟ ಮಾಡಿತ್ತು, ಗಿಡ ನಟ್ಟಿತ್ತು, ಬಾಕಿ ಉಳ್ಳ ಜಾಗ ಉಂಡು ಅದನ್ನೆಲ್ಲ ಅಭಿವೃದ್ಧಿ ಮಾಡ್ತಂಗೆ ನಂಗೆ ನಾಳೆ ನಂಗೆ ಇದತ್ಲ ஒரு ಉತ್ಪತ್ತಿ ಬಪ್ಪ ಅತ್ಲು ನಂಗೆ ದೇವಸ್ಥಾನ ನಡ್ತೋಕು ನಂಗಡ ಪ್ರತಿ ಒಂದು ದೇವಸ್ಥಾನ ಕಾರ್ಬಾರ್ಕ್ ஒரு ಧನ ಸಹಾಯ ಬಪ್ಪ ಅಕ್ಕ ಜನಕ್ಕೂ ಬರ್ಡನ್ ಬಪ್ಪಲೆ ಅನ್ನೋಂಥ ಉದ್ದೇಶತ್ಲು ನಂಗೆ ಇಂದು ಈ ಇದನ್ನ ಗಿಡ ನಡಪತ್ರ ಅವರು ಇದು ಮಾಡಿನಲ್ಲ ಅದನ್ನೆಂತ ಮಾಡಿನುಂಡು ಅನ್ಸಂಗೆ ನಂಗೆ ಎಲ್ಲರೂ ಕಟ್ಟೊಳ್ಳಿ ಅದನ್ನೆಂತ ಮಾಡಿನುಂಡು ಅನ್ಸಂಗೆ ಓರು ಪೂ ಗಿಡ ದತ್ತು ಆಯ್ತು ದೇವಸ್ಥಾನಕ್ಕೆ ಒಬ್ಬ ತರೋಲು ಅದಂಗೆ ನಂಗೆ ಇಚ್ಚಕ್ಕೆ ಪಣ ದಂಡಿನ ಬೆಚ್ಚಿತ್ತು ஒரு பண்ணு ಗಿಡ ಕೋಡಿಯಂಡು ಅನ್ನನೆ ಇಂದತ್ರ ವಾರ್ಷಿಕೋತ್ಸವ ಸಮಾರಂಭ ಹತ್ರ ಈ ದೇವಸ್ಥಾನ ಅಧ್ಯಕ್ಷನಾದ ಚಿಲ್ಲಂಡ ಕಾವೇರಪ್ಪ ಅನ್ನನೆ ನಾಲ್ಕು ಬಾವನ್ನು ಹಾಂಡು ಎಂಗಡ ಮಿಸ್ಸಸ್ ಮಂಡೆ ಪಂಡ ಹಂಗೆ ಭಾರಿ ಕ್ಲೋಸ್ ಆಗಿ ಅನ್ನನೆ ಇನ್ನೊಂದು ನಾಡ ಐನಂಡ ಕಿರಣ್ ಆಮೇಲೆ ನಗರ ಕಾರ್ಯದರ್ಶಿ ಮೈಮಾಡು ಜುಮ್ಮೂರು ಹೆಂಗಡೆ ಆಮೇಲೆ ಮಹಾಜನಗಳ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಸುಮ್ಮಿ ಮಕ್ಕಳೇ ದೇವಸ್ಥಾನ ಚೋಳರ ಕಾಲತ್ರ 12ನೇ ಶತಮಾನದ ದೇವಸ್ಥಾನ ಆಯಿತು ರೂಪಾಚಿ
ಬಾರಿ ಪಳೆಯ ಕಾಲದ ದೇವಸ್ಥಾನ ಇದು ದಂಡಮೂರು ಕೂಡಿ ಇದು ವೃಕ್ಷ ಆಯ್ತು ಅಲ್ಲಿ ನಂಗೆ ಅಜ್ಜಪ್ಪಂಗ ಅಪ್ಪಂಗ ಇದನ್ನು ಸ್ಥಾಪನೆ ಮಾಡಿಸಿ ಅದು ತದನಂತರ ನಂಗೆ ಇದನ್ನು 2006 ಇಸ್ವಿಲಿ ಇದನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ನಂಗೆ ಎಲ್ಲ ಶಾಸ್ತ್ರ ಬೆಚ್ಚ ಇದು ಮಾಡಿದ್ರು ನಂಗೆ ಮಾಡಿಸಿ ಅದೇ ಪ್ರಕಾರ ನಂಗಡ ಪಕ್ಕ ದುಡ್ಡು ಕಾಸು ಇಂತಿಲ್ಲ ಕರೆಕ್ಟ್ ಕಮ್ಮಿ ಜೊತೆ ನಂಗೆ ಬಾಂಧಮೂರು ಹತ್ತಿರ ಎಲ್ಲ ಜನರ ಪಕ್ಕ ಬಿಂದು ಚಾಚರ ಪಕ್ಕ ಬೆಂಗಳೂರು ಮೈಸೂರಿಗೆ ಹೋಯ್ತು ನಂಗೆ ದುಡ್ಡು ನಂಗೆ ಕಲೆಕ್ಷನ್ ಮಾಡಿ ಬಾತು ಅದು ಅಲ್ಲಿ ನಂಗೆ ಪಣೀರ ಶುರು ಮಾಡಿಸಿ ಅಂದನೇ ನಂಗಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂಥ ಮಾಜಿ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪ ಆ ಟೈಮಲ್ಲಿ ನಂಗೆ ನಂಗಡ MLA ಅನ್ನಂತ KG ಗೋಪಣ್ಣ ನಂಗೆ 20 ಲಕ್ಷ ರೂಪಾಯಿ ದುಡ್ಡು ನಂಗೆ ಮಾಡಿದಂತೆ ಅದೇ ಪ್ರಕಾರ ನಂಗೆ ಅದನ್ನು ಮಾಡಿಸಿ ಅಲ್ಲಿಂದ ನಂಗೆ ಇದೀಗ ಇಲ್ಲಿಗೆ ಒಂದೇ ಮುಕ್ಕಾಲು ದಂಡು ಕೋಟಿ ಹಚ್ಚಿಗೆ ನಂಗಡ ಅಭಿವೃದ್ಧಿ ಮಾಡಿಸಿ ನಂಗೆ ಈಗ ಅದು ಜನ ತಂತು ಮಾಡಿ ಇನ್ನು ನಂಗೆ ಕರೆಕ್ಟ್ ನಂಗೆ ಅಭಿವೃದ್ಧಿ ಮಾಡೋಕೊಂಡು ಆ ಮಾಡೋಂಥ ಕಾರ್ಬಾರ್ಗೆ ನಂಗೆ MLC ಈಗ ನಂಗೆ ಮನೆ ನಂಗೆ ಪಕ್ಕ ಹೋಯ್ತಿದ್ದು ಫೋನಲ್ಲಿ ಅಣಿಸಿ ಮೈಸೂರಿನ ಗ್ರಾಮಾಂತರ ಬುದ್ಧಿಜೀವಿಗಳ ಬಳಗದ ವತಿಯಿಂದ ನೀಡಲಾಗುವ ವಿಶ್ವಮಾನ್ಯ ಕನ್ನಡಿಗ ರಾಜ್ಯ ಪ್ರಶಸ್ತಿಗೆ ಬರಹಗಾರ್ತಿ, ಚಿತ್ರ ನಿರ್ಮಾಪಕಿ, ನಟಿ ಹಾಗೂ ಸಹ ನಿರ್ದೇಶಕಿ ಈರಮಂಡ ಹರಿಣಿ ವಿಜಯ್ ಆಯ್ಕೆಗೊಂಡಿದ್ದಾರೆ. ಗ್ರಾಮಾಂತರ ಬುದ್ಧಿಜೀವಿಗಳ ಬಳಗದ 40ನೇ ವಾರ್ಷಿಕೋತ್ಸವದ ಅಂಗವಾಗಿ ಮೈಸೂರಿನ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಫೆಬ್ರವರಿ 23ರಂದು ಬೆಳಗ್ಗೆ 10:30 ಗಂಟೆಗೆ ನಡೆಯುವ ರಾಷ್ಟ್ರಕವಿ ಕುವೆಂಪು ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಈರಮಂಡ ಹರಿಣಿ ವಿಜಯ್ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ಸಾಹಿತ್ಯೋತ್ಸವವನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಉದ್ಘಾಟಿಸಲಿದ್ದು, ಹಿರಿಯ ಪತ್ರಕರ್ತ ಹಾಗೂ ಸಾಹಿತಿ ಡಾಕ್ಟರ್ ಭೇರಿಯಾ ರಾಮಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ನಿವೃತ್ತ ಸರ್ಕಾರಿ ಅಧಿಕಾರಿ ಮತ್ತು ನೌಕರರಿಗೆ 7ನೇ ವೇತನ ಆಯೋಗದ ಶಿಫಾರಸಿನ ಆರ್ಥಿಕ ಸೌಲಭ್ಯವನ್ನು ಒದಗಿಸುವಂತೆ ಸರ್ಕಾರವನ್ನು ಆಗ್ರಹಿಸಿ ಫೆಬ್ರವರಿ 28ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ವೇದಿಕೆಯ ಜಿಲ್ಲಾ ಪ್ರಧಾನ ಸಂಚಾಲಕ PS ಜನಾರ್ದನ, 2022ರ ಜುಲೈ 1ರಿಂದ 2024ರ ಜುಲೈ 31ರ ಅವಧಿಯ ಒಳಗೆ ನಿವೃತ್ತರಾದ ರಾಜ್ಯ ವ್ಯಾಪ್ತಿಯ 26,700 ಸರ್ಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ 7ನೇ ವೇತನ ಆಯೋಗದ ಆರ್ಥಿಕ ಸೌಲಭ್ಯಗಳು ದೊರಕಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಗಳನ್ನು ನೀಡಿದರೂ ಕೂಡ ಸೂಕ್ತ ಸ್ಪಂದನ ದೊರಕದ ಹಿನ್ನೆಲೆ ಇದೀಗ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಗ್ತಾ ಇರುವುದಾಗಿ ತಿಳಿಸಿ, ಕೊಡಗಿನಲ್ಲಿ ಸೌಲಭ್ಯ ವಂಚಿತ 426 ನಿವೃತ್ತ ಸರ್ಕಾರಿ ನೌಕರರು ಇರುವುದಾಗಿ ಮಾಹಿತಿ ನೀಡಿದರು. ಗೋಷ್ಠಿಯಲ್ಲಿ ವೇದಿಕೆಯ ಜಿಲ್ಲಾ ಸಂಚಾಲಕರಾದ GM ಚಿನ್ನಯ್ಯ, KB ಮೋಹನ್, ಸೋಮರಪೇಟೆ ತಾಲೂಕು ಸಂಚಾಲಕ ಅಂತೋಣಿ ಡಿಸೋಜ ಹಾಗೂ ವಿರಾಜಪೇಟೆ ತಾಲೂಕು ಸಂಚಾಲಕ MS ಸುಬ್ರಹ್ಮಣಿ ಪಾಲ್ಗೊಂಡಿದ್ದರು. ನಾವು ರಾಜ್ಯದಾದ್ಯಂತ ಬೆಳಗಾವಿ ಅಧಿವೇಶನ ಮಾತ್ರವಲ್ಲ, ಬೆಂಗಳೂರಿನಲ್ಲಿ ಕೂಡ ಸರ್ಕಾರ ಗಮನವನ್ನು ಸೆಳೆದಿದ್ದೇವೆ. ಆದರೆ ಎಲ್ಲ ರಾಜ್ಯದ ಎಲ್ಲ ಶಾಸಕರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವಲ್ಲಿ ಸಫಲರಾಗಿದ್ದೇವೆ. ಮಾತ್ರವಲ್ಲದೆ ಉಪಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳು, ಸಭಾಪತಿ, ಉಪಸಭಾಪತಿಗಳು, ಅಲ್ಲದೆ ಜಿಲ್ಲೆಯ ಎಲ್ಲ ಜಿಲ್ಲಾಧಿಕಾರಿಗಳು, ಮಾತ್ರವಲ್ಲದೆ ತಾಲೂಕಿನ ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಅಂದರೆ ತೊಂದರೆ ಆಗಿರುವಂಥ ನಿವೃತ್ತ ಸರ್ಕಾರಿ ನೌಕರರು ಏನಿದ್ದೇವೆ, ನಾವು 1/7/2022ರಿಂದ 31/7/2024ರವರೆಗೆ ಸರಿಸುಮಾರು 27,500 ನಿವೃತ್ತ ನೌಕರರು ವಿವಿಧ ಇಲಾಖೆಯಲ್ಲಿದ್ದೇವೆ. ನಾವು ಕೇಳ್ತಾ ಇರೋದು ನಮ್ಮ ಬೇಡಿಕೆ ಇಷ್ಟೇ, ಕೆಲಸ ಮಾಡಿದ್ದೇವೆ, ನಿವೃತ್ತರಾಗಿದ್ದೇವೆ, ಈಗ ಹಿರಿಯರಾಗಿದ್ದೇವೆ. ಆದರೆ ಮಾಡಿದಾಗ ಅದನ್ನ ಇದು ಮಾಡಿದಾಗ ನಮಗೆ IR ಮಧ್ಯಾಂತರ ಪರಿಹಾರ ಅಂತ ಕೊಟ್ಟಾಗ ಸಹ ನಾವು ಸೇವೆಯಲ್ಲಿದ್ದೆವು. ವೇತನ ಆಯೋಗ ರಚನೆ ಮಾಡಿದಾಗಲೂ ಸೇವೆಯಲ್ಲಿದ್ದೆವು. 1/7/22ರಿಂದ ವೇತನ ಆಯೋಗನ ರಚನೆ ಮಾಡಿದ್ದು. ಅದು ನಮಗೆ ಕೊಟ್ಟಿರೋ ಬೆನಿಫಿಟ್ 6ನೇ ವೇತನ ಆಯೋಗದ ಕೊಡ್ತಾ ಇದ್ದಾರೆ. ಹೊಸದಾಗಿ ಮಾಡಿದಂಥ 7ನೇ ವೇತನ ಆಯೋಗದಿಂದ ಕೊಡಬೇಕು. 1/7/22ರಿಂದ ನಾವು ನಿವೃತ್ತರಾಗಿದ್ವಿ. 1/7/22ರಿಂದ 31/7/24 ಅವಧಿಯಲ್ಲಿ ನಿವೃತ್ತರಾದಂಥ ಈ 26,650 ಜನ ಏನು ನೌಕರರಿದ್ವಿ, ನಾವು ಈ ಅವಧಿಯಲ್ಲಿ
ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಇವರು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿರಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 0821253360, ಮೊಬೈಲ್ 9986399862. ಸುಯೋಗ್ ಆಸ್ಪತ್ರೆ ಮೈಸೂರು. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600 95351466181. Visit today Bakachi Resto Cafe. Fabins Family Restaurant, Veg and Non-Veg. Specialist in Kulimindri Biryani. Always Al Tower, Koinur Road, Madikeri. Mobile 94810-56600 9535146181. Bakachi Resto Cafe. Fabins Family Restaurant. ಅಯ್ಯಂಗೇರಿಯ ಶ್ರೀ ಕೃಷ್ಣ ಚಿನ್ನತಪ್ಪ ದೇವರ ವಾರ್ಷಿಕ ಉತ್ಸವ ಶುಕ್ರವಾರ ಮುಂಜಾನೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ಪ್ರಾರಂಭಗೊಂಡಿತು. ದೇವರ ಮೂಲ ಸ್ಥಾನದಿಂದ ಶ್ರೀಕೃಷ್ಣನ ಕೊಳಲನ್ನ ದೇವರ ಪೂಜಾರಿ ತೆಗೆದು ದೇವಾಲಯದ ಪರಿಸರದಲ್ಲಿ ಗಂಟೆ ಜಾಗಟೆ ಮೇಳ ದೇವರ ಘೋಷಗಳೊಂದಿಗೆ ಕೊಳಲಂದ ನುಡಿಸುತ್ತಾ ಮೆರವಣಿಗೆಯಲ್ಲಿ ಸಾಗಿ ದೇವಾಲಯಕ್ಕೆ ಹಿಂತಿರುಗಿಸಲಾಯಿತು. ಈ ಸಂದರ್ಭ ನೆರೆದ ಭಕ್ತಾದಿಗಳಿಗೆ ಮಂತ್ರಾಕ್ಷತೆ ಪ್ರಸಾದ ವಿತರಿಸಲಾಯಿತು. ರಾತ್ರಿ ದೇವರ ಹೊಳೆಯಲ್ಲಿ ಧಾರಾ ಪೂಜೆ, ವಿವಿಧ ಪೂಜಾ ವಿಧಿವಿಧಾನಗಳು ಕ್ರಮಬದ್ಧವಾಗಿ ನೆರವೇರಿತು. ಶನಿವಾರ ಪಟ್ಟಣಿ ಹಬ್ಬ, ಎತ್ತು ಹೋರಾಟ, ಭಾನುವಾರ ಹರಕೆ ಒಪ್ಪಿಸುವುದು, ಅನ್ನದಾನ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ವಾರ್ಷಿಕ ಹಬ್ಬ ಸಂಪನ್ನಗೊಳ್ಳಲಿದೆ. ಈ ಸಂದರ್ಭ ದೇವತಕ್ಕರು ಮತ್ತು ಆಡಳಿತ ಮಂಡಳಿ ಅಧ್ಯಕ್ಷ ಬಿದ್ಯಂಡ ಸುಭಾಷ್, ಕಾರ್ಯದರ್ಶಿ ತೊತ್ಯಂಡ ಜೀವನ್, ಖಜಾಂಚಿ ಆಚಿರ ಲವ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ರೋಟರಿ ಮಡಿಕೇರಿ ವತಿಯಿಂದ ನಗರದ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿನಿಯರಿಗೆ ಗರ್ಭಕಂಠದ ಕ್ಯಾನ್ಸರ್ ನಿರೋಧಕ ಲಸಿಕೆ ವಿತರಿಸಲಾಯಿತು. ನಗರದ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮೈಸೂರಿನ ಮದರ್ಹುಡ್ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸೋನಿಯಾ ಮಂದಪ್ಪ, ಗರ್ಭಕಂಠದ ಕ್ಯಾನ್ಸರ್ ಮಹಿಳೆಯರಿಂದ ಕಾಡ್ತಾ ಇರುವ ಅತಿ ಮಾರಕ ಕಾಯಿಲೆಯಾಗಿದ್ದು, ಪ್ರತಿ ನಿಮಿಷಕ್ಕೆ ಒಂದು ಮಹಿಳೆ ಕ್ಯಾನ್ಸರ್ನಿಂದ ಸಾವನ್ನಪ್ಪುತ್ತಿದ್ದಾರೆ. ಇದು ಬಾರದಂತೆ ತಡೆಗಟ್ಟಲು ಲಸಿಕೆಯ ಅನಿವಾರ್ಯತೆ ಇದೆ. ಇದೇ ಕಾರಣಕ್ಕೆ 9 ರಿಂದ 14 ವಯಸ್ಸಿನ ಮಕ್ಕಳಿಗೆ HPV ಲಸಿಕೆ ನೀಡಲಾಗ್ತಾ ಇದ್ದು, ಈ ಬಗ್ಗೆ ಮಕ್ಕಳಲ್ಲಿ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವುದು ಅಗತ್ಯವಾಗಿದೆ ಎಂದರು.
ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಕಟ್ಟಡದ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ ಗಣಿ ಮತ್ತು ಭೂವಿಜ್ಞಾನ ತೋಟಗಾರಿಕೆ ಇಲಾಖೆ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರು 1 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ. ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಸಮಿತಿ ಅಧ್ಯಕ್ಷರು ಮತ್ತು ನಿರ್ದೇಶಕರು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಗೃಹ ಕಚೇರಿಯಲ್ಲಿ ಸಚಿವರನ್ನ ಭೇಟಿ ಮಾಡಿದರು. ಮಡಿಕೇರಿಯಲ್ಲಿರುವ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಕಟ್ಟಡದ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಕೋರಿ ಮನವಿಯನ್ನ ಸಲ್ಲಿಸಿದರು. ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ಮನವಿಗೆ ಸ್ಪಂದಿಸಿದ ಸಚಿವರು 1 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭ ಕೊಡಗು ಜಿಲ್ಲಾ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಯೋಗೇಶ್ ಎಚ್ಆರ್, ಹಾಪ್ಕಾಮ್ಸ್ ಅಧ್ಯಕ್ಷ ರಮೇಶ್ ಚಂಗಪ್ಪ, ಉಪಾಧ್ಯಕ್ಷ ಮಧುದೇವಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಎಮ್ಮೆಮಾಡು ಉರುಸು ಸಮಾರಂಭಕ್ಕೆ ಶುಕ್ರವಾರ ಶ್ರದ್ಧಾಭಕ್ತಿಯ ಚಾಲನೆ ನೀಡಲಾಯಿತು. ಎಮ್ಮೆಮಾಡಿನಲ್ಲಿ ಶುಕ್ರವಾರ ಜುಮಾ ನಮಾಜ್ನ ಬಳಿಕ ದಫ್ ಪ್ರದರ್ಶನದೊಂದಿಗೆ ದರ್ಗಾಗೆ ತೆರಳಿದ ಸಮುದಾಯ ಬಾಂಧವರು ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅಧ್ಯಕ್ಷರಾದ ಸಯ್ಯದುಲ್ ಉಲಮಾ ಜಿಫ್ರಿ ಮುತ್ತುಕೋಯ ತಂಗಳ್ ನೇತೃತ್ವದಲ್ಲಿ ಮಕಾಂ ಜಿಯಾರತ್ ಹಾಗೂ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಎಮ್ಮೆಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷರಾದ PA ಅಬೂಬಕ್ಕರ್ ಸಕಾಫಿ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಎಮ್ಮೆಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ವತಿಯಿಂದ ಅನಾಥ ಹೆಣ್ಣು ಮಕ್ಕಳ ನಿಖಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಜಮಾತ್ ಉಪಾಧ್ಯಕ್ಷ ಮೊಹಮ್ಮದ್ ಅಶ್ರಫ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಉರುಸು ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದರು. ಕೊಡಗು ಜಿಲ್ಲಾ ನಾಯಿಬ್ ಕಾಜಿ ಅಬ್ದುಲ್ಲಾ ಫೈಜಿ ಎಡಪಾಲ, ಸೈಯದ್ ಇಲಿಯಾಸ್ ತಂಗಳ್, ಅಜೀಜ್ ತಂಗಳ್, ವಕ್ಫ್ ಬೋರ್ಡ್ ಮಾಜಿ ಜಿಲ್ಲಾಧ್ಯಕ್ಷ ಯಾಕೂಬ್, ಎಮ್ಮೆಮಾಡು ಜಮಾತ್ ಮಾಜಿ ಅಧ್ಯಕ್ಷರಾದ ಹುಸೈನ್ ಸಕಾಫಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ജമാഅത്ത് വക നൽകുന്ന പവൻ ആഭരണം ജമാഅത്ത് പ്രസിഡന്റ് ട്രഷറർ അവർ ചേർന്നു. എല്ലാവരും فلا مضل له ومن يضلل فلا هادي له. نشهد ان لا اله الا الله وحده لا شريك له ونشهد ان سيدنا وحبيبنا محمدا صلى الله عليه وسلم عبده ورسوله. അവർ മരണപ്പെട്ട് അവരെ വഫാത്ത് കഴിഞ്ഞ് 1 വർഷം കഴിഞ്ഞാൽ അല്ലെങ്കിൽ 2 വർഷമൊക്കെ കഴിയുമ്പോഴോ 3 വർഷം കഴിയുമ്പോഴോ സ്വാഭാവികമായിട്ടും അവരോട് അവരെ സ്നേഹിക്കുകയും ആദരിക്കുകയും ചെയ്യുന്ന ആളുകൾക്ക് വർഷത്തിലോ അല്ലെങ്കിൽ 2 വർഷം കൂടുമ്പോഴൊക്കെ ഒരു സിയാറത്തിന് സൗകര്യം ചെയ്തു കൊടുക്കാം. അതാണ് ഉറൂസ് കൊണ്ട് ഉദ്ദേശിക്കപ്പെടുന്ന ഒന്ന്.
أحاديثك على ما أمر الله به من إمساك بمعروف أو تسريح بإحسان ಜಿಲ್ಲಾ ಇತಿಹಾಸ ಪ್ರಸಿದ್ಧವಾದ ಎಮ್ಮೆಮಾಡು ಮಕ್ಕಾ ಉರುಸ್ ಪ್ರತಿ ವರ್ಷ ನಡೆಸಿಕೊಂಡು ಬರುತ್ತಿದ್ದು ಈ ವರ್ಷದ ಮಹತ್ತಾದ ಉರುಸ್ ಅತಿ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ. ಆ ಮಹತ್ತಾದ ಉರುಸ್ ಇವತ್ತು ಜುಮಾ ನಮಾಜಿನ ನಂತರ ಅಧಿಕೃತವಾಗಿ ಚಾಲನೆಗೊಂಡಿದೆ. ಈ ಉರುಸಿಗೆ ಜಿಲ್ಲೆಯ ಹೊರ ಜಿಲ್ಲೆಯ ರಾಜ್ಯದ ವಿವಿಧ ರಾಜ್ಯಗಳಿಂದ ಜಾತಿ ಮತ ಭೇದವಿಲ್ಲದೆ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿದ್ದು ಫೆಬ್ರವರಿ 28ರವರೆಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮವೂ ಕೂಡ ನಡೆಯಲಿದೆ. ಅಲ್ಲದೆ ಇದೇ ಬರುವ 24ನೇ ತಾರೀಕು ಸೋಮವಾರ ಸೌಹಾರ್ದ ಸಮ್ಮೇಳನ ನಡೆಯಲಿದ್ದು ಹಲವಾರು ಗಣ್ಯ ವ್ಯಕ್ತಿಗಳು, ಸೈಯದರವರು, ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ. ಬರುವ ಭಕ್ತಾಭಿಮಾನಿಗಳಿಗೆ 4 ಗಂಟೆಯಿಂದ 6 ಗಂಟೆಯವರೆಗೆ ಅನ್ನಸಂತರ್ಪಣೆ ಕಾರ್ಯಕ್ರಮವು ಏರ್ಪಡಿಸಲಾಗಿದೆ. ಸಮಾರೋಪ ಸಮಾರಂಭ ಶುಕ್ರವಾರ ನಡೆಯಲಿದ್ದು ಎಲ್ಲ ಕಾರ್ಯಕ್ರಮದಲ್ಲಿಯೂ ಜಾತಿ ಮತಭೇದವಿಲ್ಲದೆ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಾಜುಲ್ ಇಸ್ಲಾಂ ಜಮಾತಿನ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ.